ನಾವಿಲ್ ದುಃಖ ಪಟ್ರು ಚಿಂತೆ ಇಲ್ಲ, ಆದ್ರೆ ಅವ್ರು ಮಾತ್ರ ಖುಷಿಯಾಗಿರ್ಬಾರ್ದು. ಅಮ್ಮ ಈ ಮನೆಗೂ ಆ ಮನೆಗೂ ಓಡಾಡ್ತಿರ್ಬೇಕು. ಹೀಗೆ ಓಡಾಡ್ತಾ ಅಲ್ಲೇನ್ ನಡೀತಿದೆ ಅಂತ ನಮಗ್ ಬಂದ್ ತಿಳಿಸ್ಬೇಕು. ಆಗ್ಲೇ ಸಪ್ತಮಿ ಮತ್ತೆ ಶ್ರೀಮಂತ್ ನೆಮ್ಮದಿನ ನಾವು ಹಾಳು ಮಾಡೋದಕ್ಕಾಗೋದು. ಹಾಗಲ್ಲ ಮಂಜು, ನನ್ ಮಾತ್ ಕೇಳು. ಅಕ್ಕ, ನನಗೇನೋ ಮಂಜು ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ. ಮಂದಾರ ನಮ್ಮ ಕಂಟ್ರೋಲಲ್ಲಿ ಇದ್ರೇನೆ ಒಳ್ಳೇದು. ಸಪ್ತಮಿ ಶ್ರೀಮಂತ್ ಜೀವನನ ಹಾಳು ಮಾಡೋದಕ್ಕೆ ಮಂದಾರನ ಅಸ್ತ್ರವಾಗಿ ಬಳಸ್ಕೋಬೇಕು. ಅಂದಮೇಲೆ ಆ ಅಸ್ತ್ರ ನಮ್ಮ ಹತ್ರನೇ ಇರಬೇಕು. ಅಸ್ತ್ರ ನಮ್ಮಲ್ಲೇ ಇರಬೇಕು ಅಂದ್ರೆ ಮಂದಾರ ಈ ಮನೇಲೇ ಇರಬೇಕು. ಅಕ್ಕ, ಹೋಗು, ಮಂದಾರನ್ ಕರ್ಕೊಂಬ. ಅಲ್ಲ ಯೋಗು. ಹೋಗು ಅಂತ ಹೇಳದ್ನಲ್ಲ, ಹೋಗು. ಸರಿ ಯೋಗು. ಸಪ್ತಮಿಯವರೇ, ಇಲ್ಲೇ ಕೂತ್ಕೊಂಡಿದ್ರೆ ಏನೇ ಕಳ್ತಿದ್ದೀರಾ? ಬನ್ನಿ, ರೂಮ್ಗೋಣ ಬನ್ನಿ. ನಾನು ಬರಲ್ಲ. ಅಯ್ಯೋ ಸಪ್ತಮಿಯವರೇ, ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ದಯವಿಟ್ಟು ರೂಮ್ಗೆ ಮಾತಾಡೋಣ ಬನ್ನಿ ಪ್ಲೀಸ್. ನನಗೆ ಯಾಕ್ರಿ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ನಾನು ಒಬ್ಳೇ ಇರಬೇಕು ಅಂತ ಹೇಳ್ದೆ ತಾನೆ, ನನ್ನ ಒಬ್ಳನ್ನೇ ಬಿಟ್ಬಿಡಿ. ಸಪ್ತಮಿಯವರೇ, ಏನಕ್ಕೆ ಹಿಂಗೆ ಹಠ ಮಾಡ್ತಿದ್ದೀರಾ? ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನಂದ್ರಿ? ಹಠ ಮಾಡ್ತಿದ್ದೀನಾ? ಹಠ ಮಾಡ್ತಿರೋದು ನಾನಾ ಇಲ್ಲ ನೀವಾ? ಸಪ್ತಮಿ, ಆ ವಿಷಯನೆಲ್ಲ ಆಮೇಲೆ ಮಾತಾಡೋಣ. ಇನ್ಯಾವಾಗ ಮಾತಾಡ್ತೀರಾ? ಅಲ್ಲ, ಇದು ಜಗಳಾಡೋ ಟೈಮ್ ಅಲ್ಲ. ಅಂದಮೇಲೆ ಜಗಳ ಯಾಕೆ ಆಡ್ತಿದ್ದೀರಾ? ಹೋಗಿ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ. ನಿಮಗೆ ಸಪ್ರೇಟ್ ಆಗಿರ್ಬೇಕು ಅಂತ ಆಸೆ ಇದೆಯಲ್ಲ, ಒಬ್ರೆ ಆರಾಮಾಗಿ ನೆಮ್ಮದಿಯಾಗಿರಿ. ಸಪ್ತಮಿ, ನಾವಿಬ್ಬರೇ ಇದ್ರೆ ಈ ಥರ ಯಾವ ಸಮಸ್ಯೆನೂ ಬರಲ್ಲ. ನಿಮಗೋಸ್ಕರ ನಾನು ಏನೇನೆಲ್ಲ ಮಾಡಿದ್ದೀನಿ ಗೊತ್ತಾ? ಇದೊಂದು ವಿಷಯನ ಯಾಕೆ ಒತ್ತಿ ಒತ್ತಿ ಹೇಳ್ತೀನಿ ಅಂತ ಚೂರು ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾನು ಅರ್ಥ ಮಾಡ್ಕೊಳ್ಳೋ ಸಿಚುಯೇಷನಲ್ಲಿ ಇಲ್ಲ. ಪ್ಲೀಸ್, ನನಗೆ ಒಬ್ಳಿಗೆ ಇರಕ್ಕೆ ಬಿಟ್ಟು ನೀವು ರೂಮ್ಗೆ ಹೋಗ್ತೀರಾ? ಅಲ್ಲ, ನೀವು ಈ ಥರ ಹಳ್ಳಿ ಅಂತನಾ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ಹೇಳಿ? ಪ್ಲೀಸ್ ಸಪ್ತಮಿ, ಏನಿದ್ರು ನಾಳೆ ಮಾತಾಡೋಣ. ದಯವಿಟ್ಟು ಬನ್ನಿ ಬನ್ನಿ. ನೋಡಿ, ನಾನು ಮಾತಾಡೋ ಸ್ಟೇಜಲ್ಲಿಲ್ಲ. ಪ್ಲೀಸ್ ಹೊರಟೋಗಿ. ಇನ್ನೂ ಇಲ್ಲೇ ಯಾಕಿದ್ದೀರಾ? ಹೋಗಿ ಅಂದೆ ಅಲ್ವಾ? ಸಪ್ತಮಿ, ಹೋಗಿ. ಯಾರು ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋಗಕ್ ಒಪ್ಕೋತಾರೋ ಅವ್ರನ್ನೇ ಮದ್ವೆಯಾಗಿ ಇಲ್ಲಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಒಂದು ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ. ಒಂದು ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ. ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ. ಯಾವ ಶಾಪ ಬೆನ್ನ ಬಿಡದೆ ಕಾಡಿದೆ, ಹುದುಗಲಾರದಂಥ ನೋವು ಎದೆಯಲಿ ತುಂಬಿ ಕಣ್ಣ ನೀರೆ ಸೂಜಿಯಾಗಿದೆ. ಒಂದು ಸಣ್ಣ ಆಸೆ ಬದುಕ ನುಂಗಿತೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿತೆ.
ಚಳಿ ಆಗ್ತಿದ್ಯಾ? ಈ ಬೇಸಿಗೆಯಲ್ಲಿ ಚಳಿ ಎಲ್ಲಿಂದ ಆಗತ್ತೆ? ನನ್ ಮುಂದೆ ನಾಟಕ ಮಾಡ್ತಿದ್ಯಾ ಅಲ್ವಾ? ಅಲ್ಲ, ಯಾಕೆ ಕೇಳ್ತಿದೀನಿ ಗೊತ್ತಾ? ನಿನಗೇನಾದ್ರೂ ಆದ್ರೆ ಆಮೇಲೆ ನಾನ್ ತಾನೇ ಉತ್ತರ ಕೊಡ್ಬೇಕು. ಓ, ಸಿಟ್ಟು ಗುರಾಯಿಸ್ತಿದ್ಯಾ? ಅದು ನನ್ನ? ಯಾಕೆ, ಖರ್ಚಿಗೇನಾದ್ರೂ ಬೇಕಾ? ಇರ್ಲಿ, ಅದೆಲ್ಲ ಇರ್ಲಿ. ನಿನ್ನನ್ನ ಮುಂದಕ್ಕೆ ನೋಡ್ಕೋತೀನಿ. ಸದ್ಯಕ್ಕೆ ಎದ್ ನಡಿ. ನಿನಗೋಸ್ಕರ ಯೋಗು ಹತ್ರ, ಮಂಜರಿ ಹತ್ರ ನಿನ್ನನ್ನ ಮನೆ ಒಳಗೆ ಕರ್ಕೊಂಡು ಬರೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀನಿ. ಮನೆ ಒಳಗಡೆ ಬಂದ್ಯಾ, ಎಲ್ಲೋ ಒಂದ್ ಮೂಲೆನಲ್ಲಿ ಇದ್ಯಾ ಅನ್ನೋ ತರ ಇರ್ಬೇಕು. ಇಲ್ಲ ಅಧಿಕಾರ ಚಲಾಯಿಸೋದು, ದಬ್ಬಾಳಿಕೆ ಮಾಡೋದೇನಾದ್ರೂ ಮಾಡಿದ್ರೆ ನಿನ್ನನ್ನ ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಹಾಕಿಸ್ಬಿಡ್ತೀನಿ. ಸಾಧ್ಯ ಇದೆಯಾ? ಸಾಧ್ಯ ಇದೆ, ಆಗತ್ತೆ. ಒಂದ್ ವಿಷಯ ಹೇಳ, ನೀವು ಇಲ್ಲಿಗೆ ನೆಂಟ್ರು ಅಷ್ಟೇ, ಆದ್ರೆ ನಾನು ಈ ಮನೆಗೆ ಯಜಮಾನಿ. ನನ್ನನ್ನ ಇಲ್ಲಿಂದ ಕಳ್ಸೋದು ಕನ್ಸಿನ ಮಾತು. ಅದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಎದ್ದು ಬಾ ಈಗ. ಅಕ್ಕ ಎಲ್ಲವಳು ಬರ್ತಾ ಇದ್ದಾಳ? ಹ್ಞೂ ಯೋಗು, ಬರ್ತಾ ಇದ್ದಾಳೆ. ಆದ್ರೆ ಬರ್ಲೋ ಬೇಡವೋ ಅನ್ನೋ ತರ ಬರ್ತಾ ಇದ್ದಾಳೆ. ಯಾಕೋ ಇವಳನ್ನ ಮನೆಯಿಂದ ಆಚೆ ಹಾಕಿದ್ದೆ ಸರಿ ಅಂತ ಅನ್ನಿಸ್ತಾ ಇದೆ. ಯಾಕ್ ಗೊತ್ತಾ, ಮಂದಾರಂಗೆ ನಮ್ ಮನೆಯವ್ರ ಮೇಲೆ ಅಕ್ರೇನೇ ಇಲ್ಲ. ನಾವ್ಯಾರು ಅವಳಿಗೆ ಬೇಕಾಗೇ ಇಲ್ಲ. ಏನೋ ಬೇಕಾಬಿಟ್ಟು ಇರ್ಬೇಕಲ್ಲ ಅನ್ನೋ ತರ ಇರ್ತಾಳೆ.